ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೀತಾರಾಮ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ಹೇಳಿಬಿಟ್ಟು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಸೀತಾರಾಮ ಸಂಚಿಕೆ ನಿನ್ನೆ ಎಪಿಸೋಡ್ನ ನೋಡಿರ್ತೀರ. ತುಂಬಾ ಚೆನ್ನಾಗಿ ಮೂಡಿಬರ್ತಾಯಿದೆ. ಈ ಕಡೆ ಸಿಹಿ ಥರನೇ ಇರೋವಂಥ ಸುಬ್ಬಿನ ಸಿಹಿ ಮನೆಗೆ ಕರ್ಕೊಂಬರೋದಕ್ಕೆ ರಾಮ್ ಹೋಗಿರ್ತಾನೆ ಒಪ್ಸೋದಕ್ಕೆ. ಸುಬ್ಬಿದು ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಎಲ್ಲದಕ್ಕೂ ರಾಮ್ ಒಪ್ಕೊಂಡಿರ್ತಾನೆ. ಸರಿ ಮನೆಗೆ ಹೋಗೋಣ ಅಂತ ಹೇಳಿದ್ಮೇಲೆ ಇಲ್ಲ ನಂದು ಇನ್ನೂ ಕಂಡೀಷನ್ಸ್ ಇದೆ ಅಂತ ಹೇಳ್ತಾಳೆ ಸುಬ್ಬಿ. ಇನ್ನೂ ಕಂಡೀಷನ್ಸ್ ಇದೆಯಾ ಅಂತ ಅಶೋಕ್ ಕೇಳ್ತಾನೆ. ಹೌದು, ನಾನು ಪ್ರತಿ ಶನಿವಾರ ನನ್ನನ್ನು ಇಲ್ಲಿ ಕರ್ಕೊಂಬರ್ಬೇಕು, ನಾನು ಇವ್ರನ್ನೆಲ್ಲ ನೋಡಬೇಕು, ಇವ್ರ ಜೊತೆ ಎಲ್ಲ ನಾನು ಸ್ವಲ್ಪ ತಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಮ್ ಇದ್ದವನು ಸರಿ ಆಯಿತು ಕರ್ಕೊಂಬರ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಸರಿ ಆದಮೇಲೆ ಹೋಗೋಣ ಮನೆಗೆ ಅಂತ ಹೇಳ್ತಾನೆ. ನಾನು ಇವತ್ತು ಬರೋದಿಲ್ಲ, ನಾನು ನಾಳೆ ಬರ್ತೀನಿ ಅಂತ ಸುಬ್ಬಿ ಹೇಳ್ತಾಳೆ. ಇಲ್ಲ, ನಾವು ನಾಳೆನೇ ಕರ್ಕೊಂಡು ಹೋಗ್ತೀವಿ, ಆದರೆ ನಿನಗೆ ನಾಳೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀನು ಸಿಹಿ ಥರನೇ ರೆಡಿ ಆಗಬೇಕಲ್ವಾ ಅಂತ ಹೇಳಿಬಿಟ್ಟು ಸಿಹಿ ಥರ ಮಾಡ್ತೀನಿ, ನಿನ್ನನ್ನು ರೆಡಿ ಮಾಡಬೇಕು ಅಂತ ಹೇಳಿ ರೆಡಿ ಮಾಡೋದಕ್ಕೆ ಅವಳನ್ನ ಕೆಲವೊಂದು ಸಿಹಿದು ಕೆಲವೊಂದು ಫೋಟೋಸ್ಗಳನ್ನ ನೋಡಿಸ್ತಾಳೆ. ಸಿಹಿ ಈ ಥರ ಇದ್ದಾಳೆ ಅಂತ ಹೇಳಿ ಸಿಹಿದು ಕೆಲವೊಂದು ಫೋಟೋಸ್ಗಳನ್ನ ನೋಡಿಸಿ ಈ ಥರ ರೆಡಿ ಆಗಬೇಕು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಸೀತಾ ಅಡುಗೆ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿರ್ತಾಳೆ. ಸಿಹಿ ಗೊಂಬೆನ ಇಟ್ಕೊಂಡು ಅಳ್ತಾ ಇರ್ತಾಳೆ. ನನಗೇನಾಗಿದೆ ಅಂತ ಅವಳು ಯೋಚನೆ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಹೀಗಿರಬೇಕಾದ್ರೆ ಭಾರ್ಗವಿ ರಾಮ್ಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ಅಪ್ಪು ಎಲ್ಲಿದೆಯಾ ಅಪ್ಪು, ಈ ಕಡೆ ಇಲ್ಲಿ ಸೀತಾ ಅಡುಗೆ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾಳೆ, ಬೇಗ ಬಾ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾಳೆ. ತುಂಬಾ ಇದಾಗಿದೆ, ಬೇಗ ಬಾ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾಳೆ. ಆದರೆ ಅಲ್ಲಿ ಆ ಕಡೆ ರಾಮ್ ಬದಲು ಅಶೋಕ್ ಫೋನ್ ತೊಗೊಂಡಿರ್ತಾನೆ. ಅಶೋಕ್ ಫೋನ್ನ ರಿಸೀವ್ ಮಾಡಿ, ಏನಾಯಿತು ಸೀತಾ ಎಲ್ಲ ಆರಾಮಾಗಿದ್ದಾಳ ಅಂತ ಕೇಳ್ತಾಳೆ. ಆಗ ರಾಮ್ ಎಲ್ಲಿ ಅಂತ ಹೇಳಿಬಿಟ್ಟು ಭಾರ್ಗವಿ ಕೇಳ್ತಾಳೆ. ಇನ್ನೊಂದು ಕಡೆ ಅಶೋಕ್ಗೆ ಭಾರ್ಗವಿ ಮಾಡ್ತಾ ಇರೋದು ಡ್ರಾಮಾ ಅಂತ ಹೇಳಿಬಿಟ್ಟು ಅನುಮಾನ ಬಂದು ಸೂರಿಗೆ ಫೋನ್ ಮಾಡಿ ಕೇಳ್ತಾಳೆ, ಸೀತಾ ಹೇಗಿದ್ದಾಳೆ, ಏನಾಗಿದೆ ಅಂತ ಹೇಳಿಬಿಟ್ಟು ಕ್ಲಾರಿಟಿ ತೊಗೊಂಡು ಮತ್ತು ಭಾರ್ಗವಿ ಹತ್ರ ಫೋನಲ್ಲಿ ಮಾತಾಡಿ ಸೀತಾಗೆ ಏನಾಗಿದೆ ಅಂತ ಹೇಳಿಬಿಟ್ಟು ಕ್ಲಾರಿಟಿ ಸಿಕ್ತು, ನಾನು ರಾಮಿಗ ಬರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ನನಗೆ ಟೀ ಕುಡಿಬೇಕು ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸುಬ್ಬಿ ಇದು ಮಾಡ್ತಾಳೆ. ಸೊ ಸುಬ್ಬಿಗೆ ನಂಗೆ ಟೀ ಮಾಡ್ಕೊಡೋಕ್ಕೆ ಬರಲ್ಲ ಅಂತ ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅಶೋಕ್ ಹೇಳ್ತಾನೆ. ಆದರೆ ನೀವು ಬೇಡ, ನಂಗೆ ಇವರೇ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸುಬ್ಬಿ ಕೇಳ್ತಾಳೆ. ಇಷ್ಟಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ.